ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವಿವತ್ತು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಕಾಲಭೈರೇಶ್ವರ ದೇವಸ್ಥಾನ ನೋಡಿಕೊಂಡು ಅಲ್ಲಿಂದ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಗಂಗಾ ನದಿಗೆ ಸ್ನಾನಕ್ಕೆ ಅಂತ ಹೋಗ್ತೀವಿ. ಇಲ್ಲಿ ನೋಡಿರಿ ಎಷ್ಟು ಭಿಕ್ಷುಕರು ಕೂತಿದ್ದಾರೆ. ಯಾವ ಗುಡಿ ಮುಂದೆ ನೋಡಿದರೂ ಭಿಕ್ಷುಕರದೇ ಹಾವಳಿ. ತುಂಬ ಮಂದಿ ಭಿಕ್ಷುಕರು ಕೂತ್ಕೋತಾರೆ ಇಲ್ಲೆಲ್ಲ ಕಡೆ. ಆಮೇಲೆ ಸಾಧು ಸಂತರು, ಭಾಳ ಮಂದಿ ಸಾಧು ಸಂತರಿದ್ದಾರೆ ಇಲ್ಲಿ. ಇವರೆಲ್ಲ ಭಿಕ್ಷುಕರು. ಪಾಪ ಅನಿಸ್ತಾ ಇಲ್ಲಿ ಜನಜೀವನ ನೋಡಿದರೆ ತುಂಬಾ ಕಷ್ಟಕರವಾದಂಥ ಜೀವನ ಅಂತ ಅನ್ನಿಸ್ತಾ ಇದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಪಿಂಡ ಪ್ರದಾನ ಮಾಡಲಿಕ್ಕೆ ಅಂತ ನಾವು ರೆಡಿಯಾಗಿ ಬಂದ್ವಿ. ಬಡ್ಜಿ ಇದ್ದಾರೆ ಇಲ್ಲಿ, ಅವರು ನಮಗೆ ಪಿಂಡ ಪ್ರದಾನವನ್ನು ಮಾಡಿಸ್ತಾ ಇದ್ದಾರೆ. ಯಾರ್ಯಾರು ತಾಯಿ ತಂದೆ ಎಲ್ಲ ತೀರ್ಕೊಂಡಿರ್ತಾರೆ ಅವರಿಗೆ ಮುಕ್ತಿ ಕೊಡುವ ಸಲುವಾಗಿ ಪಿಂಡ ಪ್ರದಾನ ಮಾಡುವ ಕೆಲಸವನ್ನು ಮಾಡಿಸಿದರು. ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಕಾಶಿ ವಿಶ್ವನಾಥನ ದರ್ಶನಕ್ಕೆ ಅಂತ ಬರ್ತೀವಿ. ಅಲ್ಲಿ ಫೋಟೋ ಅಲಾವಿಲ್ಲ, ಹಾಗಾಗಿ ನಿಮಗೆ ಒಳಗಡೆದಂತೂ ಏನು ತೋರ್ಸೋಕ್ಕಾಗಿಲ್ಲ. ನಿಮಗೆ ಹೇಳ್ತೀನಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ವಿಶ್ವನಾಥನ ಮಂದಿರವನ್ನು ಬಹು ಸುಂದರವಾಗಿ ಮಾಡಿದ್ದಾರೆ. ಆದರೆ ಇಲ್ಲಿ ನಾನು ಫೋಟೋ ತೋರಿಸ್ತಾ ಇಲ್ಲ, ಒಳಗಡೆ ಮೊಬೈಲ್ ಅಲಾವಿಲ್ಲ. ಹೊರಗಡೆ ಇವೆಲ್ಲ ಮಾರ್ಕೆಟ್ಗಳು, ಈ ರೀತಿ ಸೈಕಲ್ ಗಾಡಿ. ಆಮೇಲೆ ನಮ್ಮನ್ನೆಲ್ಲ ರಿಕ್ಷಾದ ಮೇಲೆ ಕರ್ಕೊಂಡು ಬಂದರು. ಅಲ್ಲೇ ಸ್ವಲ್ಪ ದೂರ ಆಗ್ತಿತ್ತು ನಮ್ಮ ಹೋಟೆಲಿಗೂ ಮತ್ತು ಗುಡಿಗೂ, ಹೀಗಾಗಿ ಆಟೋದ ಮೇಲೆ ಬರಬೇಕಾಯಿತು. ಇವೆಲ್ಲ ಅಲ್ಲಿ ರಸ್ತೆ ಮೇಲೆ ನೋಡುವಂಥ ಜನಜೀವನ. ನಾವು ವಿಶ್ವನಾಥನ ದರ್ಶನ ಮಾಡಿಕೊಂಡು ವಿಶಾಲಾಕ್ಷಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಾಲಯ ಅವನ್ನೆಲ್ಲ ನೋಡಿಕೊಂಡು ವಾಪಸ್ ಬರ್ತಾ ಇದ್ದೀವಿ. ಬರುವಾಗ ಆನ್ ದಿ ವೇ ನಮಗೆ ಇವೆಲ್ಲ ಈ ರೋಡ್ ಮೇಲೆ ಏನೇನು ಕಾಣ್ತಾ ಇದೆಯಲ್ಲ, ಇವಾಗ ಇವೆಲ್ಲ ಕಾಣಿಸ್ತಾ ಇದೆ. ಇಷ್ಟೇ ಆಗಲ್ಲ, ರೋಡು ಭಾಳ ದೊಡ್ಡದಿಲ್ಲ, ಆದರೆ ಅದರಾಗೆ ಗಾಡಿಗಳೆಲ್ಲ ಅಡ್ಡಾಡ್ತವೆ. ಆ ಕಡೆ ಈ ಕಡೆ ಅಂಗಡಿ ಮನೆಗಳು ತುಂಬಾ ಇದೆ. ಹಾಗಾಗಿ ಇದು ನಾವು ಈಗ ತೋರಿಸ್ತಾ ಇರುವುದು ಕಾಶಿ ಪಟ್ಟಣ. ನಾನು ನಿಮಗೆ ಕಾಶಿ ವಿಶ್ವನಾಥನ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ಈ ವಿಡಿಯೋನ ತುಂಬ ಚಿಕ್ಕದಾಗಿ ಮಾಡಿದ್ದೀನಿ. ಹಾಗೆ ರೂಮಿಗೆ ಬಂದ್ವಿ, ಹೋಳಿಗೆ ಊಟ ಇತ್ತು. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯ ಮೇಲೆ ನಾವು ಮತ್ತೆ ಮಾರ್ಕೆಟಿಗೆ ಹೋದ್ವಿ. ಮಾರ್ಕೆಟ್ ಮಾಡಿಕೊಂಡು ಸಾಯಂಕಾಲ ನಾವು ಗಂಗಾರತಿನ ನೋಡಲಿಕ್ಕೆ ಹೋಗ್ತೇವೆ. ಇವಾಗ ಶಾಪಿಂಗ್ ಹೋಗಿದ್ದೇವೆ ಸಾಡಿ ಪರ್ಚೇಸ್ಗಾಗಿ. ಎಲ್ಲರೂ ಸೀರೆಯನ್ನು ತೊಗೊಂಡ್ರು, ತಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಸೀರೆ ತೊಗೊಂಡ್ರು. ಇಲ್ಲಿ ಕಾಂಜೀವರಂ ಸೀರೆ ತುಂಬ ಫೇಮಸ್ಸು. ಆದರೆ ಈಗ ನಾವು ಬಂದಿರೋ ಅಂಗಡಿಯಲ್ಲಿ ಸಾಮಾನ್ಯ ಎಲ್ಲರೂ ಕಾಟನ್ ಸೀರೆನ ಜಾಸ್ತಿ ತೊಗೊಂಡ್ರು. ಕಾಂಜೀವರಂ ಕಾಸ್ಟ್ಲಿ ಸೀರೆಯನ್ನು ಯಾರೂ ತೊಗೊಳ್ಳಿಲ್ಲ. ಹಾಗೆ ಸ್ವಲ್ಪ ಒಂದು 2-3 ಸಾವಿರ ರೂಪಾಯಿನ ಸೀರೆ ಅಷ್ಟೇ ತೊಗೊಂಡ್ರು. ದೊಡ್ಡ ಜಾಸ್ತಿ ರೇಟಿಂದ ಯಾರೂ ತೊಗೊಳ್ಳಿಲ್ಲ. ಇವೆಲ್ಲ ಸೀರೆಗಳ ಅಂಗಡಿಯಲ್ಲಿ. ಆಮೇಲೆ ನಾವು ಅಲ್ಲಿಂದ ಅದೇ ಅಂಗಡಿಯೊಳಗೆ ಸೀರೆಗೆ ಎಂಬ್ರಾಯ್ಡ್ರಿ ಹಾಕೋದು ಹೇಗೆ ಅಂಥೇಳಿ ಒಂದು ಮಷಿನ್ ಇದೆ. ಆ ಮಷಿನನ್ನು ನೋಡ್ಕೊಂಡು ಬಂದ್ವಿ. ಆ ಮಷಿನಲ್ಲಿ ಸೀರೆಗೆ 3 ತಾಸಿಗೆ ಒಂದು ಸೀರೆ ಎಂಬ್ರಾಯ್ಡ್ರಿ ಆಗ್ತದಂತೆ. ಆ ರೀತಿ ನಮಗೆಲ್ಲ ತೋರಿಸ್ಕೊಟ್ರು ಅಲ್ಲಿ. ಆಮೇಲೆ ಸೀರೆ ಸಹ ನೇಯೋದಿದೆ ಅಲ್ಲಿ, ಆದರೆ ಅದನ್ನು ನಮಗೆ ತೋರಿಸೋದಿಲ್ಲ ಅಂತಂದರು. ಆಮೇಲೆ ನೀವು ಲಾಸ್ಟ್ ನಿಮಗಿಲ್ಲಿ ಕಾಣಿಸ್ತಾ ಇದೆ, ನಾನು ತೋರಿಸ್ತೀನಿ. ಅವಷ್ಟೇ ತೋರಿಸಿದ್ರು. ಅದನ್ನು ಹೇಗೆ ಸೀರೆ ಆಗುತ್ತದೆ, ರೆಡಿ ಆಗ್ತದೆ ಅನ್ನೋದು ನಮಗೆ ತೋರಿಸ್ಲಿಲ್ಲ. ಇವೆಲ್ಲ ಡಿಸೈನಿಂಗು, ಕಂಪ್ಯೂಟರ್ ಡಿಸೈನಿಂಗು, ಕಂಪ್ಯೂಟರ್ ಒಳಗೆ ಎಲ್ಲ ಡಿಸೈನ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಎಲ್ಲ ಡಿಸೈನ್ ಮಾಡ್ತಾ ಇದೆ ಮಷನ್ನು, ಎಂಬ್ರಾಯ್ಡ್ರಿ ಮಷನ್ ಡಿಸೈನ್ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಹೊರಗಡೆ ಬಂದ್ವಿ. ನಾಳೆ ನಿಮಗೆ ಗಂಗಾರತಿ ಹೊತ್ತಿನಲ್ಲಿ ದಶಾಶ್ವಮೇಧ ಘಾಟ್ ಅಂದರೆ 10 ಘಾಟ್ಗಳನ್ನು ತೋರಿಸ್ತೀನಿ. ಹಾಗೂ ಕಾಶಿ ವಿಶ್ವನಾಥನ ಮಹಿಮೆಯನ್ನು ತೋರಿಸ್ತೀನಿ. ವೀಕ್ಷಕರೇ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದರಲ್ಲೇ ಅಂತೆ ಅವರು ಸೀರೆನ ಸಹ ನೇಯ್ತಾರಂತೆ.